ನಿಮ್ಮಿಂದ ಇನ್ನೇನನ್ನ ತಾನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ರೀ? ನಿಮ್ಮ ನುಡಿಮುತ್ತುಗಳಿದ್ವಲ್ಲ, ಹೆಣ್ಣಿನ ಯಾವ ಭಾವನೆಯಲ್ಲಿ ನೋಡ್ತೀರಿ ಅಂತ ನಿಮ್ಮ ನುಡಿಮುತ್ತುಗಳು ಇಡೀ ರಾಜ್ಯದ ಜನ ಕೇಳಿದಾರ್ರಿ. ಒಬ್ಬ ಗುತ್ತಿಗೆದಾರನನ್ನ ಮನೆಗೆ ಕರೆದು ಆತನಿಗೆ ಲಂಚದ ಬೇಡಿಕೆ ಇಟ್ಟು, ನೀನು ಲಂಚ ಕೊಡಕ್ಕಾಗದೆ ಹೋದ್ರೆ ನಿನ್ನ ಹೆಂಡತಿ ಮಗಳನ್ನ ನನ್ನ ಮಂಚಕ್ಕೆ ಕಳಿಸು ಅಂತ ಹೇಳಿದಂತ ಮಹಾನ್ ಪುರುಷ ಅಲ್ವೇನ್ರಿ ನೀವು? ನಿಮ್ಮಂತ ನಾಲಿಗೆಗೆ ಕಣ್ರಿ ಹೇಳಿರೋದು ಪುರಂದರದಾಸರು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರನ್ನ ದೂಷಿಸಲು ಚಾಚಿರುವ ನಾಲಿಗೆ ಅಂತ. ನನ್ನ RSS ಟೋಪಿ ತೆಗೆದ್ಬಿಟ್ರು, ಹಂಗೆ ಅಂತ ಅವಮಾನ ಮಾಡ್ಬಿಟ್ರು ಅಂತ ಹೇಳ್ತಿದ್ದೀರಲ್ಲ, ನನಗೆ ಸತ್ಯವಾಗ್ಲೂ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. RSSಗೆ 100 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ನಿಮ್ಮ ನಾಯಕರು ಎಲ್ಲರೂ ಕೂಡ. ಆ RSSಗೆ ನಿಮ್ಮಂತವ್ರು ಒಬ್ಬ ಅತ್ಯಾಚಾರದ ಆರೋಪಿ, ಒಬ್ಬ ಅನಾಚಾರ ಮಾಡಿರುವಂತ ಆರೋಪಿ, ನಿಮ್ಮದೇ ಪಕ್ಷ ಬಿಜೆಪಿ ಪಕ್ಷದ MLC ಆಗಿದ್ದಂತವರು ನಿಮ್ಮ ವಿರುದ್ಧ ಈಗಲೂ ಕೂಡ ಕೋರ್ಟ್ ನಲ್ಲಿ ಕೇಸನ್ನ ನಡೆಸ್ತಾ ಇದ್ದಾರೆ. ನಿಮ್ಮಂತವರು RSS ವೇಷವನ್ನ ಧರಿಸುವಂತ ಪರಿಸ್ಥಿತಿ RSSಗೆ ಬಂದ್ಬಿಡ್ತಲ್ಲ ಅನ್ನೋ ಒಂದು ವಿಚಾರ ನನಗೆ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ ರೀ. ನಿಮ್ಮಿಂದ ನಿರೀಕ್ಷೆ ಏನು ಮಾಡಕ್ ಸಾಧ್ಯ ಇಲ್ಲ ರೀ. ಆದ್ರೆ ಒಂದು ಮಾತು ಮಾತ್ರ ಹೇಳ್ತೀನಿ, ದಯಮಾಡಿ ಇದನ್ನ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ಮತ್ತೊಮ್ಮೆ ನೀವು ತುಚ್ಛವಾಗಿ ಬಹಳ ಕೀಳ್ಮಟ್ಟಕ್ಕೆ ನಮ್ಮ ಬಗ್ಗೆ ಮಾತಾಡಿದ್ರೆ ನಾನು ಕಾನೂನಿನ ಮೂಲಕ ಹೋರಾಟ ಮಾಡಬೇಕಾಗತ್ತೆ. ಎಚ್ಚರ ಇರಲಿ.